ಶಿಷ್ಯರ ಬಾಂಧವ್ಯ ನೆನಪಿಸಿದ ಕೊರವಾರದ ಗುರುವಂದನಾ ಕಾರ್ಯಕ್ರಮ ದಿನಾಂಕ 17/8/2025 ದೇವರ ಹಿಪ್ಪರಗಿ ತಾಲೂಕಿನ ಕೊರವಾರ ಗ್ರಾಮದ ಶ್ರೀ ಎನ್ಎಸ್ ಡವಳಗಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕೊರವಾರ ಎಲ್ಲ ವಿದ್ಯಾರ್ಥಿ ಬಳಗದಿಂದ ಶ್ರೀ ಎಸ್ವಿ ಜೋಶಿ ಗುರುಗಳ ಸೇವಾ ನಿವೃತ್ತಿ ಬೀಳ್ಕೊಡುಗೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಭಾನುವಾರ ಶ್ರೀ ಎನ್ಎಸ್ಡಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಜಗದೇವ ಮಲ್ಲಿ ಬೊಮ್ಮಯ್ಯ ಮಹಾಸ್ವಾಮಿಗಳು ವಿರಕ್ತ ಮಠ ಆದ್ಮೇಲ ಇವರು ವಹಿಸಿಕೊಂಡಿದ್ದರು. ಮುಖ್ಯ ಉಪನ್ಯಾಸಕರು ಪ್ರೊಫೆಸರ್ ಬಿಎಂ ಪಾಟೀಲ್ ಸಿಎಂ ಮನಗೂಳಿ ಪದವಿ ಕಾಲೇಜು ಸಿಂದಗಿ ಭಾಗವಹಿಸಿದ್ದರು. ಶ್ರೀ ಎಸ್ಟಿ ಬಳ್ಳಾರಿ ನಿವೃತ್ತ ಪ್ರಾಚಾರ್ಯರು ಅಧ್ಯಕ್ಷತೆ ವಹಿಸಿದ್ದರು. ವಿಶೇಷ ಸನ್ಮಾನಿತರಾದ ಆರ್ಎಸ್ ಪಾಟೀಲ್ ನಿವೃತ್ತ ಶಿಕ್ಷಕರು, ಎಂಎಂ ಬಿರಾದರ್ ನಿವೃತ್ತ ಶಿಕ್ಷಕರು, ಎಸ್ವಿ ಜೋಶಿ ನಿವೃತ್ತ ಮುಖ್ಯ ಗುರುಗಳು, ಎಂಆರ್ ಚಿಂಚೋಳಿ ನಿವೃತ್ತ ಶಿಕ್ಷಕರು, ಎಸ್ಬಿ ಸಾಸ್ನೂರ್, ಬಿಜಿ ಬಿರಾದರ್ ನಿವೃತ್ತ ಪ್ರಾಚಾರ್ಯರು, ಎಂಆರ್ ಶಿರ್ಸಂಗಿ ನಿವೃತ್ತ ಉಪನ್ಯಾಸಕರು, ಐಎಸ್ ವೀರ್ಗಂಟಿ ಮಠ್ ನಿವೃತ್ತ ಉಪನ್ಯಾಸಕರು, ಎಸ್ಎಸ್ ಮೊರಟಗಿ ಪ್ರಾಚಾರ್ಯರು, ಎಸ್ಬಿ ಮಠ್ ಉಪನ್ಯಾಸಕರು, ಬಿಜಿ ಸಿದ್ದರೆಡ್ಡಿ, ಶ್ರೀಮತಿ ಶಶಿಕಲಾ ಡಮನಾಳ್, ಶ್ರೀಮತಿ ಕಮಲಾಬಾಯಿ ಎಸ್ ಪಾಟೀಲ್, ಶ್ರೀಮತಿ ದೇವಮ್ಮ ಎಂ ಗುಳಬಾಳ್, ಶ್ರೀಮತಿ ಕಮಲಾಬಾಯಿ ಡವಳಗಿ, ಶ್ರೀ ಎಸ್ಬಿ ಪೂಜಾರಿ, ಶ್ರೀ ಎಸ್ಬಿ ಹೊನಮಟ್ಟಿ ಹಾಗೂ ಊರಿನ ಗಣ್ಯರು ಹಿರಿಯರು ಭಾಗಿಯಾಗಿದ್ದರು. ಶಿಕ್ಷಕರು ವಿದ್ಯಾರ್ಥಿಗಳು ಸಿಹಿ ನೆನಪುಗಳನ್ನು ಹಂಚಿಕೊಂಡರು. ಶಿಕ್ಷಕರ ಜೊತೆ ಒಡನಾಟ, ಬಾಲ್ಯದಲ್ಲಿನ ತುಂಟಾಟ, ವಿದ್ಯಾರ್ಥಿ ಜೀವನ ಬಂಗಾರದಂತೆ ಹಳೆಯ ನೆನಪುಗಳನ್ನು ಮರುಕಳಿಸಿಕೊಂಡರು. ನಂತರ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಶುಚಿ ರುಚಿಯಾದ ಸಿಹಿ ಊಟವನ್ನ ಸವಿದರು. ಬಸವರಾಜ್ ಪಡಶೆಟ್ಟಿ, ಎಂಟಿವಿ. ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತ ಸುಸ್ವಾಗತವನ್ನು ಕೋರಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀ ಎಂಆರ್ ಸಿದ್ಧಂಗಿ ಮಠ್ ನಿವೃತ್ತ ಇತಿಹಾಸ ಉಪನ್ಯಾಸಕರು, ವಿಷಯ ಪಂಡಿತರು, ಬೋಧನೆಯ ಸಂದರ್ಭದಲ್ಲಿ ಇತಿಹಾಸ ಎಂಬುದು ಮಕ್ಕಳಿಗೆ ಕಣ್ಮುಂದಂತ ಮಹಾಶಯರು ಶ್ರೀ ಎಂಆರ್ ಸಿದ್ಧಂಗಿ ಮಠ್ ಗುರುಗಳಿಗೆ ಶರಣು ಡಾಂಗಿಯವರು ಬಂದು ಪುಷ್ಪ ನೀಡುವುದರ ಮೂಲಕ ಸ್ವಾಗತ ಸುಸ್ವಾಗತವನ್ನು ಕೋರಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀ ಐಎಸ್ ಕಲ್ಪನೆಯನ್ನ ನನ್ನ ಮನಸ್ಸಿನಲ್ಲಿ ಮೂಡಿಸ, ಯಾಕಂದ್ರೆ ನನ್ನ ಸೇವೆ 1987ರಲ್ಲಿ ನಾನು ಈ ಶಾಲೆಗೆ ಬಂದೆ. ನನ್ನ ಸೇವಾ ಒಂದು ನೇಮಕಾತಿ ನಡೆಯುವಾಗ ನಾನು ಮೊದಲು ಭೇಟಿಯಾಗಿದ್ದು ಬಳ್ಳಾರಿ ಸರನ್ನ ಮತ್ತು ಸಾಹೇಬರು ಚೇರ್ಮನ್ ಭೇಟಿಯಾದಾಗ ಅವರು ನನಗೆ ತಿಳಿಸಿ ಹೇಳಿದ್ರು, ನೋಡಪ್ಪ, ಎಲ್ಲ ನೌಕರಿ ಸಿಗುವುದು ಸ್ವಲ್ಪ ಕಷ್ಟ ಇರ್ತದೆ, ಅಂಥದ್ರಲ್ಲಿ ಇದೇನಿನ ಸಂಘ ಸಂಸ್ಥೆ ಅಂತ ತಿಳ್ಕೊಂಡು ನೀವು ವಿಚಾರ ಮಾಡಬೇಡ, ನೀನು ಇಲ್ಲಿ ಬಂದು ಸೇವೆ ಮಾಡು ಅನ್ನುವಂಥದ್ದೊಂದು ಇದನ್ನು ಮಾಡೋದು. ಆದರೆ ಪ್ರೀತಿ ಎಂಬ ಒಂದು ವಸ್ತುವನ್ನ ನಾನು ಈ ಜಗದಲ್ಲಿ ಕಾಣ್ತೀನಿ, ಅದು ನನ್ನ ಮನದಾಳದ ಮಾತು ಅನ್ನುವಂಥದ್ದನ್ನ ಹೇಳ್ತಾರೆ. ಇಂಥ ಅದ್ಭುತವಾದಂತ ಪ್ರೀತಿ ಗಳಿಸುವಂತ ಕೆಲಸವನ್ನ ನಾನು ಮಾಡಿನೋ ಇಲ್ಲೋ ಗೊತ್ತಿಲ್ಲ. ನಾನು ಒಬ್ಬ ಶಾಲಾ ಶಿಕ್ಷಕನಾಗಿ 1987ರಲ್ಲಿ ಸೇವೆಗೆ ಸೇರಿದಾಗ ಬಹುತೇಕ ನನ್ನ ವಯಸ್ಸು ಅವಾಗ 22 ವರ್ಷ ಮೇಲೆ ಸ್ವಲ್ಪ ತಿಂಗಳು ಸೇರಿದಾಗ ನಾನು ವಿದ್ಯಾರ್ಥಿಗಳ ಜೊತೆಗೆ ಇದ್ದಾಗ ಬಹುತೇಕವಾದಂತ ನಮ್ಮ ಎಲ್ಲ ಹಿರಿಯ ಗುರುಗಳು, ನಾನು ಕೂಡ ಆಕಸ್ಮಿಕವಾಗಿ ಕೋರವಾರದವನೇ ಆಗಿದ್ರೆ ಅಥವಾ ಕೋರವಾರದ ಸುತ್ತಮುತ್ತಲವರನ್ನೇ ಆಗಿದ್ರೆ ನಾನು ಈ ಹೈಸ್ಕೂಲ್ ನಲ್ಲಿ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿ ಆಗಿರ್ತಿದ್ದೆ. ಆದ್ರೆ ಅದು ವಿದ್ಯಾರ್ಥಿ ನೀವು ಹೇಗೆ ಸನ್ಮಾನ ಮಾಡಿದ್ರಿ, ನಾನು ಕೂಡ ಗುರುಗಳನ್ನ ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಭಾಗ್ಯವನ್ನು ಪಡ್ಕೋತಿದ್ದೆ. ಇರ್ಲಿ, ನಾನು ಹೇಳ್ತೀನಿ, ನಾನು ಎಫಿಸಿಯೆಂಟ್ ಟೀಚರ್ ಆದ್ನೋ ಇಲ್ಲೋ ಅನ್ನೋದು ನನಗೆ ಇನ್ನೂ ಸ್ವಲ್ಪ ಕಾಡ್ತಾ ಇದೆ. ಯಾಕಂದ್ರೆ ಮೊದಲಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ನಾನು ಇದ್ದಾಗ ಎಲ್ಲ ವಿದ್ಯಾರ್ಥಿಗಳ ಗುಂಪಿನಲ್ಲಿ ಹೋಗಿ ನಿಂತ ಅಂದ್ರೆ ಒಬ್ಬ ಸಣ್ಣ ಹುಡುಗ ಕಣ್ಣ ಕಾಣಿಸ್ತಿದ್ದೆ. ಅಗ್ದಿ ನನಗೆ ಭಯ ಬರ್ತಿತ್ತು. ಆಕಸ್ಮಿಕವಾಗಿ ಎಲ್ಲ ಶಿಕ್ಷಕರು ನಮ್ಮ ವಿದ್ಯಾರ್ಥಿಗಳನ್ನ, ಯಾಕಂದ್ರೆ ಶಿಕ್ಷಣ ಸಲುವಾಗಿ ಬಡಿದು ಮಾಡುವಾಗ ನಾನು ಏನಾದ್ರೂ ಹೊಡೆದ್ರೆ ಒತ್ತೆ ಬಡಿಗೆ ಹಿಡಿದ್ರು ಅಂದ್ರೆ ನಂದು ಆ ಬಡಿಗೆನೆ ಬಿಡಿಸ್ಕೊಳ್ಳಿ ಬರ್ತಿರ್ಲಿಲ್ಲ ಅನ್ನುವಂತಹ ಮಟ್ಟದಲ್ಲಿ ಅಷ್ಟಿಕೊಂಡಿದ್ದೆ ನಾನು. ಅದಕ್ಕೆ ಮನಸ್ಸಿನಲ್ಲಿ ಫೀಲಿಂಗ್ ಬರ್ತಿತ್ತು, ನಾನು ಇಷ್ಟು ದೊಡ್ಡ ವಿದ್ಯಾರ್ಥಿಗಳಿಗೆ ಹೊಡಿಲಿಕ್ಕಿಲ್ಲ ಅನ್ನುವಂತ ಒಂದು ಭಾವನೆ ಮೊದಲು ನನಗೆ ಅನಿಸ್ತಿತ್ತು. ಆದ್ರೆ ವಿದ್ಯಾರ್ಥಿಗಳ ಮನಸ್ಸು ವಿಚಾರ ಮಾಡಿದ್ರೆ ಬಹಳ ಒಳ್ಳೆಯದಾಗಿರ್ತಕ್ಕಂಥ ಮನಸ್ಸು.
ನಾವು ಇಷ್ಟೆಲ್ಲ ನಿಮಗೆ ಬಡಿದು ಹೊಡೆದು ವಿದ್ಯೆಯನ್ನು ಹೇಳಿದ್ರು ಕೂಡ ಶ್ಯಾಮಳವರು ಬಹುತೇಕ ವಿದ್ಯಾರ್ಥಿಗಳು ನಿಮ್ಮನ್ನ ಈ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಬೇಕು ಅನ್ನುವಂತ ಒಂದು ಅಪೇಕ್ಷೆಯನ್ನು ಇಟ್ಟಾರ ಅನ್ನೋದನ್ನ ಹೇಳಿದ್ರು. ಅವಾಗ ನನಗೆ ಅನಿಸ್ತು, ಇದರಲ್ಲಿ ನನ್ನದೇನೋ ಅಂತ ದೊಡ್ಡ ಸಾಧನೆ ಇಲ್ಲ. ಎಲ್ಲ ದೊಡ್ಡ ಸಾಧಕರು, ಶಿಕ್ಷಕರು, ಎಲ್ಲ ನಮ್ಮ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು, ನಮ್ಮ ಪ್ರೌಢಶಾಲೆ ಎಲ್ಲ ನಮ್ಮ ಹಿರಿಯ ಗುರುಗಳು ಒಂದು ಸಹಕಾರದಿಂದ ಒಂದು ತಾವೆಲ್ಲ ಒಂದು ವಿದ್ಯಾರ್ಥಿಗಳ ಜೀವನವನ್ನ ರೂಪಿಸಿಕೊಂಡು ಇವತ್ತಿನ ದಿವಸ ತಾವು ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಇದ್ದೀರಿ. ಇಲ್ಲಿ ನೋಡಿದಾಗ ನನಗೆ ಅನಿಸ್ತದ ದೊಡ್ಡ 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 ಹುದ್ದೆಗಳಲ್ಲಿ ಇದ್ದೀರಿ. ಅದಕ್ಕೆ ಈ ಸ್ಥಿತಿ ಅದ್ರ ನನ್ನ ಕಣ್ಣಿದ್ರನ್ಯಾಗನ ಹಿಂಗಾಗಬಾರ್ದಾಗಿತ್ತು. ಇವತ್ತು ಯಾಕೆ ಹೇಳ್ಬೇಕಾಗೈತಿ ಅಂದ್ರೆ ನಾ ಫಸ್ಟ್ ಜೋಶಿಯವರು ಲಾಸ್ಟ್ದವರು ಮಧ್ಯಂತರದ್ದು ಈ ಸ್ಥಿತಿ ನಿಮಗೆ ಮುಂದೆ ಅವಗಾಹನೆಗೆ ತಗೊಂಡು ಬಂದೀನಿ. ಹ್ಯಾಂಗಿತ್ತು ಹ್ಯಾಂಗಾತು ಅನ್ನೋದನ್ನು ಹೇಳೋದಕ್ಕೆ ಗುರುವಂದನೆಯನ್ನು ಎಲ್ಲರೂ ಹೇಳ್ತಾರೆ. ಗುರುನ ದೊಡ್ಡವ, ಸರಿ, ಅದು ಮಹತ್ವದ ಅಲ್ಲ. ನಾವು ಇವತ್ತು ಯಾವ ಕಡೆ ಹೊಂಟೀವಿ ಅನ್ನೋದನ್ನು ವಿಚಾರ ಮಾಡಿಕೊಂಡು ನಿಮ್ಮ ಹೆಜ್ಜೆಯನ್ನು ಇಡಿ ಅಂದ್ರೆ ಆಟೋಮೆಟಿಕ್ ಆಗಿ ಫ್ರಮ್ ದ ಬಿಗಿನಿಂಗ್ ಇವತ್ತು ಯಾವ ಸ್ಥಿತಿಗೆ ಬಂದೈತೆ ಅನ್ನೋದನ್ನು ಅದಕ್ಕೆ ದಯಮಾಡಿ ಊರಿನ ನಾಗರಿಕರಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ, ಅದನ್ನು ಶುದ್ಧ ಮಾಡುವ ವ್ಯವಸ್ಥೆ ಮಾಡಿ. ನಿಮ್ಮ ವೈಯಕ್ತಿಕ ಪಕ್ಷ ಪಂಗಡಗಳನ್ನು ಬದಿಗೆ ಸರಿಸಿ ಆ ಸಂಸ್ಥೆಯನ್ನು ಎಬ್ಬಿಸಿ ಹೇಳ್ತೈತೆ ಅಂತ ತಿಳ್ಕೊಳ್ಳೋದು ಕಷ್ಟ. 3% ಅವ್ರ ಬಗ್ಗೆ ಹೋದ ಮುಂದೆ ಏನ್ ಅನಿಸ್ತು ಅಂತ ಕೇಳಿದ್ರೆ, ಒಬ್ಬ ಬಿಚಿಯವ್ರಿಗೆ ಕೇಳಿದ್ ನಾನು, ಸರ್ ನಾವು 5 ಜನ ಚೇರ್ಮನ್ ಆಗ್ಬೇಕಂತ ಮಾಡೀವ್ರಿ. ಇಲ್ಲಿಗೆ ಬಂದ್ರೆ ಮತ್ತೆ ಅನ್ಬೇಡ್ರಿ ನೀವು, ನಾನು ಇದ್ದಿದ್ದು ಹೇಳ್ತೇನೆ ಮನಸ್ಸಿಲ್ಲ. ನಾನೇನು ಇಲೆಕ್ಷನ್ ನಿಂತ ಇಲ್ಲೇನು ಇದಾಗಲ್ಲ, ನಮ್ದೊಂದು ಮಠ ಐತಿ ಇಲ್ಲೇ, ನಾನು ಅದನ್ನ ವಿಚಾರ ಮಾಡಕತ್ತೀನಿ. ಇದ ಹಿಂಗಿದ್ದಾಗ ಅದು ಹೆಂಗಿರ್ಬೇಕು ಅಂತ ನನ್ನ ವಿಚಾರ ಬರಕತ್ತಾವ. ಯಾಕಂದ್ರೆ ಈ ಊರಾಗ ಕೆಲಸ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕಪ್ಪ, ಎಲ್ಲಾ ಕಡೆ ಏಕೆ ಪಾರ್ಟಿಷನ್ ಹೇಳಿಲ್ಲ, ಅಣ್ಣ ಕಲಿಸ್ಕೋ ಪಾರ್ಟಿಷನ್. ನಾನು 97ರಾಗ ಅದ್ರ ಬಗ್ಗೆ ಭಾಷಣ ಮಾಡಿದ್ದೆ. ನಾನು ನಮ್ಮ ಇದು ವಿಜಯನಗರ ಕಾಲೇಜಿನ ಡಿಗ್ರಿ ಓದ್ಬೇಕಾದ್ರೆ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರು. ನಾನು ಎದ್ರ ಬಗ್ಗೆ ಪ್ರಿಪೇರ್ ಆಗಿದ್ದೆ ಅಂತ ಕೇಳಿದ್ರೆ ಏಕೆ ಪಾರ್ಟಿಷನ್ ಹೆಂಗ್ ಕಂಡು ಹಿಡಿದ್ರು ರಷ್ಯಾದವರು, ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಯಾರೋ ಕೇಳಿದ್ರು, ಸರ್ 5 ಜನ ಚೇರ್ಮನ್ ಇದ್ದೀನಿ, ನಾನೇ ಚೇರ್ಮನ್ ಆದೆ, ನಿಮ್ಮ ಅಭಿಪ್ರಾಯ ಬರಲಿ ಅಂತಂದಮ್ಮ ಬಿಚಿ ಅವ್ರಿಗೆ. ಅವಾಗ ಅವ್ರಂದ್ರಂತ, 4 ಮಂದಿ ಕ್ಯಾಶ್ ಮೇಲೆ ಆಸೆ, ನಿಮ್ಗೆ ಚೇರ್ ಮೇಲೆ ಆಸೆ, ಮ್ಯಾನ್ ಆಗೋ ಆಸೆ ಯಾರಿಗೂ ಇಲ್ಲ ಅಂತಂದ್ರಂತ ಅವ್ರೇನ. ಪರಿಸ್ಥಿತಿ ಏನಾಗೈತೆ ಅಂತ ಕೇಳಿದ್ರೆ ಇದು ಆಗ್ಯದ. ಬಳ್ಳಾರಿ ಸರ್ ಭಾಳ ನೇರವಾಗಿ ಮಾತನಾಡಿದ್ರು ನೋಡ್ರಿ, ಎಷ್ಟು ಚಂದ ಮಾತಾಡ್ತಾರೆ. ನಿಷ್ಕಪಟ ಭಾವನೆ ಅಂತಾರಲ್ಲ, ಕನ್ನಡಿ ಸ್ವಚ್ಛ ಇತ್ತಂದ್ರೆ ಮುಖ ಸ್ವಚ್ಛ ಕಾಣಿಸ್ತದೆ ಅಲ್ಲ. ನಮ್ಮ ಜೋಶಿ ಅವ್ರನ್ನ ನೋಡಿದ್ರೆ 1 ಮ್ಯಾನ್ ಆರ್ಮಿ ಇದ್ದಂಗೆ ಅದಾರ ಅವ್ರು ಈ ಸಂಸ್ಥೆಯೊಳಗೆ. ಬಹುಶಃ ಅವರು ಹೊಂಟ್ರಿ ಇವತ್ತು 1 ಮ್ಯಾನ್ ಆರ್ಮಿ. ಇನ್ಯಾರ ಆರ್ಮಿ? ನೋ ಆರ್ಮಿ. ಇವತ್ತು ಬಹುಶಃ ಒಂದು ಹೈಸ್ಕೂಲ್ ತರ್ಬೇಕಂದ್ರೆ ಎಷ್ಟು ಕಷ್ಟ ಇದೆ, ಒಂದು ಜಾಗ ತಗೋಬೇಕಂದ್ರೆ ಎಷ್ಟು ಕಷ್ಟ ಇದೆ. ನಿಮ್ಮ ಊರಿಗೆ ಮೇನ್ ರೋಡಿಗೆ ರಸ್ತೆ ಇದೆ, ಬಿಲ್ಡಿಂಗ್ ಇದೆ, ಎಲ್ಲ ಇದೆ. ಏನಾಗಿದೆ ಅಂತ ಕೇಳಿದ್ರೆ ಬೇಂದ್ರೆ ಅವ್ರು ಒಂದ್ ಕಡೆ ಬರೀತಾರೆ. ರಾಮಗೌಡ ಬೋರಾವತ್, ರಾಜುಗೌಡ ಬೋರಾವತ್, ಗೋದಾವರಿ ಪಾಟೀಲ್ ಈ ಬ್ಲಾಕಿನ ಎಲ್ಲ ವಿದ್ಯಾರ್ಥಿಗಳಿಂದ ಸನ್ಮಾನ ತಯಾರಿಯಲ್ಲಿರಬೇಕು. ಮೇಲಿರ್ತಕ್ಕಂಥ ಸನ್ಮಾನ ಕಾರ್ಯಕ್ರಮ ಮುಗಿದ ನಂತರ ವೇದಿಕೆಗೆ ಹೋಗಬೇಕಾಗಿ ಅವರ ವಿನಂತಿ. ಸಿದ್ಧತೆಯಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ